ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅವತ್ತಿನ ದಿನ ನಮ್ಮ ಮನೆಯ ಗೃಹ ಪ್ರವೇಶ ಆಗಿ 5 ಇಯರ್ಸ್ ಕಂಪ್ಲೀಟ್ ಆಗಿತ್ತು. ಸೊ ಹಾಗಾಗಿ ಚಿಕ್ಕದಾಗಿ ಮನೆಯಲ್ಲೇ ಒಂದು ಪಾರ್ಟಿ ಮಾಡೋಣ ಅಂಥೇಳಿ ಸಮೋಸ ಪಾರ್ಟಿ ಮಾಡ್ಕೊಂಡಿದ್ವಿ. ಸಮೋಸ, ಕಚೋರಿ, ಜಿಲೇಬಿ ಪಾರ್ಟಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವತ್ತು ಮರ್ತೇ ಹೋಗ್ಬಿಟ್ಟಿತ್ತು ನಮಗೆ. ಅವತ್ತಿನ ದಿನ ನಮ್ಮ ಮನೆ ಆ್ಯನಿವರ್ಸರಿ ಅಂಥೇಳಿ. ಬಟ್ ಒಂಥರ ಏನು ಹೇಳ್ತಾರಲ್ಲ, ಅನ್ಫಾರ್ಚುನೇಟಾಗಿ ತಿನ್ಬೇಕು ಅನ್ನಿಸ್ತಾಯಿತ್ತು ಅಂಥೇಳಿ ತರಿಸಿದ್ದು. ಅದಾಗಿ ಸಂಜೆ ದೀಪ ಹಚ್ಚಿದ ಮೇಲೆ ಈವ್ನಿಂಗ್ ನನಗೆ ನೆನಪಾಯಿತು, ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಆಗಿ 5 ಇಯರ್ಸ್ ಆಯಿತು, ಆ್ಯನಿವರ್ಸರಿ ಇದೆ ಅಂತ. ಬಟ್ ಓಕೆ, ಆದರೂ ನಾನು ಡೈಲಿ ಅಂತ ಮನೆಯಲ್ಲಿ ದೀಪ ಹಚ್ಚಿಸ್ತೀನಿ. ಸೊ ಹಾಗೆ ಪ್ರೇ ಮಾಡಿಕೊಂಡೆ, ಹೀಗೆ ಚೆನ್ನಾಗಿರಲಿ ಎಲ್ಲನೂ ಅಂಥೇಳಿ. ಸೊ ದೇವ್ರ ಬ್ಲೆಸ್ಸಿಂಗ್ ಕೂಡ ತೊಗೊಂಡ್ವಿ ಅಂತಲೇ ಹೇಳ್ಬೋದು. ನನಗಂತೂ ಕಚೋರಿ ಇಷ್ಟ ಆಗೋಲ್ಲ, ಸಮೋಸ ಇಷ್ಟ ಆಗುತ್ತೆ, ಪ್ಲಸ್ ಜಿಲೇಬಿ ಇಷ್ಟ ಆಗುತ್ತೆ. ಸೊ ತುಂಬ ತಿನ್ನಬಾರ್ದು ಅಂತಾರೆ. ಬಟ್ ಓಕೆ, ಏನು ನಾನು ಆಲ್ಮೋಸ್ಟ್ ತಿಂದು 1 ಇಯರ್ ಮೇಲೆ ಆಗಿಬಿಟ್ಟಿತ್ತು. ಸೊ ಫೈನಲಿ ಒಂದು ಸಣ್ಣ ಪಾರ್ಟಿನ ಎಂಜಾಯ್ ಮಾಡಿದ್ವಿ ಅವತ್ತು. ಸಂಜೆ ದೀಪ ಹಚ್ಚಿಬಿಟ್ಟು ದೇವ್ರಿಗೆ ಕೂಡ ಎಲ್ಲ ಆಶೀರ್ವಾದ ಎಲ್ಲ ಕೇಳಿ, ಅದಾದಮೇಲೆ ನನ್ನ ಮಗನಿಗೆ ಟೆಸ್ಟ್ ಕೂಡ ನಡೀತಾ ಇತ್ತು ಇನ್ನು. ಸೊ ಅವ್ನಿಗೆ ಓದಿಸೋದಿತ್ತಲ್ವ. ಅವತ್ತೇನು ಅಡುಗೆ ಮಾಡಿದೆ ಮೇ ಬಿ ಗೊತ್ತಿಲ್ಲ, ನೆನಪಿಲ್ಲ ನನಗೆ ಏನು ಅಡುಗೆ ಮಾಡಿದ್ದೆ ಅಂತ. ಸೊ ಇದು ಲೇಟಾಗಿ 1 ವೀಕ್ ಆದಮೇಲೆ ನಾನು ಈ ಬ್ಲಾಗ್ನ ಶೇರ್ ಮಾಡ್ತಾ ಇರೋದು. ಆ್ಯನಿವರ್ಸರಿ ಬಂದು 17th Feb ಇದ್ದಿದ್ದು. ಸೊ ಇವಾಗ ನಾನು ಆಲ್ಮೋಸ್ಟ್ 1 ವೀಕ್ ಆದಮೇಲೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ನಾನು ಅಡುಗೆ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸಿ ದೀಪ ಹಚ್ಚಿಬಿಟ್ಟು ಆಮೇಲೆ ನಾನು ಅವನಿಗೆ ಓದಿಸೋದಕ್ಕೆ ಕೂತ್ಕೊಳ್ತೀನಿ. ಅಲ್ಲಿವರೆಗೂ ಅವ್ನು ರಿವೈಸ್ ಮಾಡ್ಕೋತಾ ಇರ್ತಾನೆ. ಆಮೇಲೆ ನಾನು ಒಂದ್ಸಲ ಗ್ಲಾನ್ಸ್ ಮಾಡಿಸ್ತೀನಿ. ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡಿದೆ, ಬಟ್ ಅವ್ನ ಮುಂದೆ ವಿಡಿಯೋ ಇಟ್ಕೊಂಡು ನಿಂತ್ಕೊಂಡ್ರೆ ಅದಕ್ಕೆ ಆಗದೇ ಇರೋ ಕೆಲಸ. ನೋಡ್ಬೋದು, ಓದೋದನ್ನು ಬಿಟ್ಬಿಟ್ಟು ಅವನು ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ ಅಂತ. ಸೊ ಹಂಗಾಗಿ ನಾನು ವೀಡಿಯೋನ ಸೈಡಿಗಿಟ್ಟು ಅಲ್ಲಿ ಹೋಗಿ ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೋ ಆ ಕೆಲಸನ ಮುಗಿಸಿ ಆಮೇಲೆ ಬಂದು ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಊಟ ಮಾಡಿ ಹಣ್ಣು ಕೂಡ ಕಟ್ ಮಾಡಿ ಇಟ್ಟಿದ್ರು. ಸೊ ಈಗ ಸಮ್ಮರ್ ಇರೋದ್ರಿಂದ ಜಾಸ್ತಿ ಒಂದು ಏನು ಹೇಳ್ತಾರೆ, ಕರ್ಬೂಜ ಹಣ್ಣು ತಂದಿರ್ತಾರೆ. ಸೊ ಕಟ್ ಮಾಡಿ ಜ್ಯೂಸ್ ಮಾಡಿ ಇಟ್ಬಿಡ್ತೀನಿ. ಬೇಕಾದವ್ರು ಹಾಕ್ಕೊಂಡು ಕುಡಿತಾರೆ. ನಾನು ಅವತ್ತು ಊಟ ಮಾಡಲಿಲ್ಲ, ಯಾಕೆಂದರೆ ಸಂಜೆ ಸಮೋಸ ಎಲ್ಲ ತಿಂದಿದ್ನಲ್ಲ. ಸೊ ಅದೇ ಹೆವಿ ಅನ್ನಿಸ್ತಾ ಇತ್ತು ನನಗೆ. ಸೊ ಹಾಗಾಗಿ 1 ಲೀಟರ್ ಜ್ಯೂಸ್ ಕುಡಿದ್ಬಿಟ್ಟು ಮಲ್ಕೊಂಡೆ. ಮತ್ತು ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಇದು ಬಂದ್ಬಿಟ್ಟು ಅದ್ರ ನೆಕ್ಸ್ಟ್ ಡೇ ಬ್ಲಾಗ್ ಅಂತ ಅಂದ್ಕೊಳ್ತೀನಿ. ಸ್ಕೂಲಿಂದ ಬಂದವನು ಹಾಗೆ ಟಿ ವಿ ನೋಡಿಕೊಂಡು ಸೋಫಾ ಮೇಲೆ ಮಲಗಿಬಿಟ್ಟಿದ್ದ. ಅದಕ್ಕೆ ಹೇಳ್ತಾ ಇದ್ದ, ಸ್ವಲ್ಪ ಹೊತ್ತು ಮಲ್ಕೊಳ್ಳ ಅಂತ. ಇನ್ನೊಂದು ಮಲಗಿಲ್ಲ ಅಂತ ಹೇಳಿದ್ರೆ ಓದೋ ಕಡೆ ಇಂಟ್ರೆಸ್ಟ್ ಇರಲ್ಲ. ಸೊ ಹಾಗೆ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ಬಿಟ್ಟು ಓದ್ಕೋ ಅಂತೇಳಿ ಹೇಳ್ದೆ. ಇದಿಷ್ಟೇ ಅವತ್ತಿನ ದಿನ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್, ಥರ್ಸ್ಡೇ ಮಾರ್ನಿಂಗ್ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾಪ್ಸಿಕಮ್ ರೈಸ್ ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕಿ ಹಾಗೆ ನೀರು ಹಾಕದೆ ರುಬ್ಕೊಳ್ತೀನಿ. ಸೊ ನೀರು ಹಾಕೋದಿಲ್ಲ ಇದಕ್ಕೆ. ನೀರು ಹಾಕ್ಬಿಟ್ಟು ನೀರು ಹಾಕದೆ ಡ್ರೈಯಾಗಿ ರುಬ್ಕೊಂಡು ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಇಲ್ಲಿ ಜಾಸ್ತಿನೇ ಯೂಸ್ ಮಾಡ್ತಾ ಇರುವಂಥದ್ದು. ಒಂದು 3 ಇಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ಕಡಲೆಬೀಜ ಹಾಕ್ಕೊಳ್ತೀನಿ. ಸೊ ನಾನು ಮೊದಲಿಗೆ ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಹಾಕಿ ಆಮೇಲೆ ಕಡಲೆಬೀಜ ಹಾಕಲ್ಲ. ನಾನು ಎಷ್ಟೊಂದು ವೀಡಿಯೋದಲ್ಲಿ ನೋಡ್ತೀನಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಕಡಲೆಬೀಜ. ಬಟ್ ಕಡಲೆಬೀಜ ಬೇಯೋದು ಸ್ವಲ್ಪ ಲೇಟ್, ಫ್ರೈ ಆಗೋದು ಅದೆರಡು ಬೇಗ ಆಗಿಬಿಡುತ್ತೆ. ನನಗೆ ಅದಕ್ಕೆ ಫಸ್ಟು ನಾನು ಕಡಲೆಬೀಜ ಹಾಕಿ ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ತೀನಿ. ಇದಿಷ್ಟು ಹಾಕಿದಾಗ ನೀಟಾಗಿ ಒಂದೇ ಈವನಲ್ಲಿ ಫ್ರೈ ಆಗಿರುತ್ತೆ. ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಕ್ಯಾಪ್ಸಿಕಮ್ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಉದ್ದುದ ಹೆಚ್ಚಿದ್ರೆ ನಮ್ಮ ಮನೆಯಲ್ಲಿ ಸಪ್ರೇಟ್ ಮಾಡಿ ಇಡ್ತಾರೆ. ಸೊ ಹಾಗಾಗಿ ಸಣ್ಣದಾಗಿ ಹೆಚ್ಚಿದ್ರೆ ಅಟ್ಲೀಸ್ಟ್ ಅದು ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಅಂದ್ಬಿಟ್ಟು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಣ್ಣೆಯಲ್ಲಿ ಒಂದು 5 ನಿಮಿಷ ಬಾಡಿಸ್ಕೊಳ್ತೀನಿ. ಬಾಡಿಸ್ಕೊಂಡು ಇದೇನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲೂ ಕೂಡ ಅಷ್ಟೇ, ನಾನು ಜಾರೇನು ತೊಳೆದ್ಬಿಟ್ಟು ನೀರು ಹಾಕೋದು ಆ ಥರ ಏನು ನೀರು ಯೂಸ್ ಮಾಡಲ್ಲ. ನೀರು ಹಾಕಿಬಿಟ್ರೆ ಬೇಗ ಹಾಳಾಗ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಅರಿಶಿನ, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1-2 ನಿಮಿಷ ಫ್ರೈ ಮಾಡಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಲೆಮನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಲೆಮನ್ನ ಹಾಕ್ಕೊಂಡಿದ್ದೆ ನಾನು. ಸೊ ಇದಿಷ್ಟು ಆದರೆ ಕ್ಯಾಪ್ಸಿಕಮ್ ರೈಸ್ ಗೊಜ್ಜು ರೆಡಿ ಆಗುತ್ತೆ. ಅದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ
ಕಲಸಿ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಮಗನಿಗೆ ಪರ್ಸ್ನಲಾಗಿ ಅವನಿಗೆ ಚಿತ್ರಾನ್ನ ಎಲ್ಲ ಮಾಡಿದ್ರೆ ಇಷ್ಟ ಆಗಲ್ಲ, ಬಟ್ ಈ ಒಂದು ರೈಸ್ ಏನಿದೆ ಅದು ತುಂಬ ಇಷ್ಟಪಡ್ತಿದ್ದ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಪೂಜೆ ಮಾಡೋಣ ಅಂಥೇಳಿ ಹೋಗ್ತಾ ಇದ್ದೆ, ಹಾಗೆ ಬ್ಲಾಗ್ನ ಕೂಡ ಆ್ಯಕ್ಚುಲಿ ಟ್ಯೂಸ್ಡೇನೇ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಬ್ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ. ಟ್ಯೂಸ್ಡೇ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದೇ ನೆನಪಿಲ್ಲ ನನಗೆ. ನಾನು ಟ್ಯೂಸ್ಡೇ ಸ್ಟಾರ್ಟ್ ಮಾಡಿದ ನೆನಪು, ಏಕೆಂದರೆ ಸಮೋಸ ತೊಗೊಂಡ್ಬಂದಿದ್ದೆ. ಕರೆಕ್ಟ್ ಸಮೋಸ ಜಿಲೇಬಿ ಪಾರ್ಟಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆ ಗೃಹ ಪ್ರವೇಶ ಆಗಿ 5th ಆ್ಯನಿವರ್ಸರಿ ಅವತ್ತು. ಸೊ ನಮಗೆ ಗೊತ್ತಿಲ್ಲದೆ ನಾವು ಪಕೋಡ ಆ್ಯನಿವರ್ಸರಿ ಅಲ್ಲ, ಪಕೋಡ ಅಂತೀನಿ, ಸಮೋಸ ಆ್ಯನಿವರ್ಸರಿ ಮಾಡಿದ್ವಿ, ಸಮೋಸ ಪಾರ್ಟಿ ಮಾಡಿದ್ವಿ. ಯಾಕೋ ತಿನ್ಬೇಕು ಅನ್ನಿಸ್ತಾಯಿತ್ತು ಅಂದ್ಬಿಟ್ಟು ತರಿಸಿದ್ನ. ನನಗೆ ಯಾವಾಗ ನೆನಪಾಯಿತು ಅಂದರೆ ಸಂಜೆ ನೆನಪಾಯಿತು ನನಗೆ. ಸೊ ಯಾವಾಗಲೂ ಮೊದಲೇ ನೆನಪು ಮಾಡ್ಕೊಂಬಿಡ್ತಾಯಿದ್ದೆ, ಬಟ್ ಈ ಸಲ ಯಾಕೋ ಗೊತ್ತಿಲ್ಲ ನೆನಪೇ ಆಗಿರಲಿಲ್ಲ. ಈವ್ನಿಂಗ್ ನೆನಪಾಯಿತು ನನಗೆ, ನನಗೆ ನೆನಪಾಯಿತು. ನಾನು ಹಸ್ಬೆಂಡ್ಗೆ ಹೇಳಿದೆ ಇವತ್ತು 5th ಆ್ಯನಿವರ್ಸರಿ ನಮ್ಮ ಮನೆ ಗೃಹ ಪ್ರವೇಶ ಆಗಿ ಅಂತೇಳಿ. ಆವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಯಾಕೆಂದರೆ ನನ್ನ ಮಗನ ಟೆಸ್ಟ್ ನಡೀತಾ ಇದೆ. ಸೊ ಬಂದ ತಕ್ಷಣ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ನಾನು ಅಡುಗೆ ಮಾಡಿ ಇದು ಮಾಡೋ ಅಷ್ಟರಲ್ಲಿ ಅವ್ನು ಬರ್ತಾನೆ. ಅವನಿಗೆ ಓದಿಸ್ಕೊಂಡು ಕೂತ್ಕೊಂಡು ನೈಟ್ 9:30 ಆ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಈ ಬ್ಲಾಗೇ ಮಾಡ್ಕೋತಾ ಇರಲಿಲ್ಲ. ಇವತ್ತು ಲಾಸ್ಟ್ ಟೆಸ್ಟು ನನ್ನ ಮಗಂದು. ನಾಳೆಯಿಂದ ಅಂದರೆ ಮಂಡೇವರೆಗೂ ಸ್ವಲ್ಪ ಫ್ರೀ. ಅದಾದಮೇಲೆ ಸ್ವಲ್ಪ ಎಕ್ಸಾಮ್ ರಿವಿಷನ್ ಸ್ಟಾರ್ಟ್ ಮಾಡಬೇಕು ಅವನಿಗೆ. ಪೂಜೆ ಮಾಡೋಣ ಅಂಥೇಳಿ ಬಂದ. ಇವತ್ತು ಬಂದುಬಿಟ್ಟು ರಾಯರ ಪಟ್ಟಾಭಿಷೇಕ. ಏನೋ ಗೊತ್ತಿದೆ ಏನು ಅಂಥೇಳಿ, ಬಟ್ ಅದು ಬರ್ತಾಯಿಲ್ಲ ಬಾಯಿಗೆ. ಗೊತ್ತಿದೆ ಅಂದರೆ ಅರ್ಧಂಬರ್ಧ ತಿಳ್ಕೊಂಡೆಲ್ಲ ಹೇಳಬಾರ್ದು. ಸೊ ಹಂಗಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ. ಹಾಗೆ ಮಾತಾಡೋಣ ನಿಮ್ಮ ಜೊತೆ ಫೇಸ್ ಟು ಫೇಸ್. ತುಂಬ ದಿನ ಆಯ್ತಲ್ಲ ಮಾತಾಡೋಣ ಅಂಥೇಳಿ ಬಂದೆ. ಈ ಒಂದು ಕುರ್ತಾ ನಾನು ಚಿಕ್ಕಪೇಟೆಯಿಂದ ತೊಗೊಂಡ್ಬಂದಿದ್ದು. ಇನ್ನೊಂದು ಯೆಲ್ಲೋ ಕಲರ್ ಕುರ್ತಾ ವಾಶ್ಗೆ ಹಾಕಿದ್ದೀನಿ, ನೋಡಿ ಅದು ಹೆಂಗೆ ಬರುತ್ತೆ ಅಂತ. ಇನ್ನು ಬಟ್ಟೆ ಕೂಡ ಮರ್ಚಬೇಕು, ಅದೆಷ್ಟೊಂದು ಬಟ್ಟೆ ಇದೆ. ನಿನ್ನೆ ಮರ್ಚೋಣ ಅಂದ್ಕೊಂಡೆ, ಆಗಲಿಲ್ಲ. ಈಗ ಫಸ್ಟು ದೇವ್ರ ಪೂಜೆ ಮಾಡಿ ತಿಂಡಿ ಮಾಡಿಬಿಟ್ಟು, ತಿಂಡಿಗೆ ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ. ತಿಂಡಿ ಮಾಡಿಬಿಟ್ಟು ಅಡುಗೆಗೆ ಬಂದುಬಿಟ್ಟು ಮೊಸಪಿನ ಸೊಪ್ಪು ತೊಗೊಂಡಿದ್ದೀನಿ. ಸೊ ಮೊಸಪ್ಪು ಮಾಡಿಬಿಟ್ಟು ಆಮೇಲೆ ಬಟ್ಟೆಗಳನ್ನ ಮಚ್ಚುವಂಥ ಕೆಲಸ ಇವತ್ತು ಇಷ್ಟೆಲ್ಲ ಇರುತ್ತೆ. ಬಟ್ಟೆ ಎಲ್ಲ ಮಚ್ಚಾದಮೇಲೆ ಒಂದಷ್ಟು ಕುಚ್ಚು ಹಾಕ್ಕೊಳ್ಬೇಕು ನನ್ನ ಸ್ಯಾರಿಗೆ. ಜೊತೆಗೆ ಸ್ಯಾಂಪಲ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೆ, ಹಾಗೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು, ಒಂದಷ್ಟು ಕುಚ್ಚುಗಳು ಕಟ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಕಂಟಿನ್ಯೂ ಅದಕ್ಕೋಸ್ಕರ ಒಂದಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೇಕು, ಒಂದಷ್ಟು ಕುಚ್ಚು ಕಟ್ಟಬೇಕು. ಅದಕ್ಕೋಸ್ಕರನೇ ಇವಾಗ ಫ್ರೀಯಾಗಿದ್ದೀನಿ, ಅವೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ಕುಚ್ಚು ಕಟ್ಟೋದೆಲ್ಲ ಕಟ್ಟಿಟ್ಬಿಟ್ಟು ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡೋದು ಯಾವುದಿದೆ ಅದೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಅವೆಲ್ಲ ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ಒಂದು ಸೈಡೆಲ್ಲ ಅದೇ ಸೀರೆಯಲ್ಲಿ ಬರುತ್ತಲ್ಲ ಕುಚ್ಚು, ಅದೇ ಥರನೇ ಬಂದಿದೆ. ಸೊ ಅದಕ್ಕೆಲ್ಲ ನಾನೇನು ಕುಚ್ಚು ಕಟ್ಟೋದಕ್ಕೆ ಹೋಗೋಲ್ಲ. ಒಂದು ಸ್ವಲ್ಪ ಬಾರ್ಡ್ರ್ ಸೀರೆ ಮತ್ತು ಬನಾರಸ್ ಸೀರೆ ಆ ಥರದ್ದೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ಕುಚ್ಚು ಕಟ್ಟೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದರದ್ದು ಬ್ಲೌಸು ಸ್ಟಿಚಿಂಗ್ ಕೊಟ್ಟಿದ್ದೆ, ಬಟ್ ಇನ್ನೂ ಬಂದಿಲ್ಲ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಆಗಲಿಲ್ಲ. ಇನ್ನು ನನ್ನ ಕೈಗೆ ಸಿಕ್ಕಿಲ್ಲ ಬ್ಲೌಸು, ಇನ್ನಿಂದ ಶೇರ್ ಮಾಡಿಲ್ವಾ. ಸೊ ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಆಯಿತಾ. ಒಂಥರ ಮಾತಾಡೋದಕ್ಕೆ ಕಾನ್ಷಿಯಸ್ಸೇ ಇಲ್ಲ. ಅಲ್ಲೇನು ಮಾತಾಡ್ತಾ ಇದ್ದಾರೆ, ಅಲ್ಲೇನು ಗಲಾಟೆ ನಡೀತು, ಆ ಥರ ಹೋಗ್ತಾ ಇದೆ ಮೈಂಡು ನನಗೆ. ಇಲ್ಲಿ ವೀಡಿಯೋದಲ್ಲಿ ಏನು ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಏನೋ ಒಂದು ಮಾತಾಡಿದ್ದೀನಿ, ನೋಡೋಣ ಎಡಿಟ್ ಮಾಡುವಾಗ ನೋಡ್ಕೊಳ್ತೀನಿ ಏನು ಮಾತಾಡಿದ್ದೀನಿ ಏನು ಅಂತೇಳಿ. ಅವತ್ತಿನ ದಿನ ಬಂದುಬಿಟ್ಟು ನಮ್ಮನೆ ಎದುರುಗಡೆ ಮನೆ ಗೃಹ ಪ್ರವೇಶ ಆಯಿತು. ಏನು ಆಲ್ಟ್ರೇಷನ್ ಮಾಡ್ತಾಯಿದ್ದಾರೆ ಅಂತ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ನಲ್ಲ, ಆ ಒಂದು ಮನೆ ಗೃಹ ಪ್ರವೇಶ ಇಟ್ಕೊಂಡಿದ್ರು. ಸೊ ಅಲ್ಲಿ ತುಂಬ ಜನ ಇದ್ದರು, ಮತ್ತು ಗಲಾಟೆ ಅಂದರೆ ಜೋರಾಗಿ ಮಾತಾಡೋದು, ಅದು ಇದು ಇಳಿಸೋದು, ಪೆಂಡಲ್ ಹಾಕೋದು ಅದೆಲ್ಲ ಮಾಡ್ತಾಯಿದ್ರು. ನನಗೆ ಆ ಕಡೆ ಕಾನ್ಷಿಯಸ್ ಇತ್ತು, ಏನು ಮಾಡ್ತಾಯಿದ್ದಾರೆ, ಏನಕ್ಕೆ ಶಬ್ದ ಆಗ್ತಾಯಿದೆ ಅಂತ. ನಾನು ವೀಡಿಯೋದಲ್ಲಿ ಏನು ಮಾತಾಡ್ತಾಯಿದ್ದೀನಿ ಅಂತಲೇ ನಿಜವಾಗ್ಲೂ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಏನೋ ಒಂದು ಮಾತಾಡಿಬಿಟ್ಟು ವೀಡಿಯೋನ ಕಟ್ ಮಾಡಿದೆ, ಎಡಿಟಲ್ಲಿ ನೋಡ್ಕೊಳ್ಳೋಣ ಅಂಥೇಳಿ. ಆಮೇಲೆ ಒಂದು ಸಲ ಎಲ್ಲ ಆಚೆ ಹೋಗಿ ನಿಂತ್ಕೊಳ್ಳೋದು, ಒಂದು ಸಲ ಒಳಗಡೆ ಬರೋದು. ಯಾಕೆಂದರೆ ನಮ್ಮದೊಂದು ಗೇಟದು ಏನು ವೆಲ್ಡಿಂಗ್ ಏನಿದೆ ಅದು ಬಿಟ್ಟು ಹೋಗ್ಬಿಟ್ಟಿದೆ. ಅದಕ್ಕೆ ಭಯ ನನಗೆ. ಅಕಸ್ಮಾತ್ ಪೆಂಡಲ್ನ ಒಂದೊಂದ್ಸಲ ಕಟ್ಬಿಡ್ತಾರಲ್ವ, ಆವಾಗ ಕಟ್ಟಿದಾಗ ಗೇಟಿಗೆ ಇನ್ನೂ ಭಾರಾಗಿ ಇನ್ನೊಂದು ವೆಲ್ಡಿಂಗ್ ಬಿಟ್ಟು ಹೋಗ್ಬಿಟ್ರೆ, ಅಕಸ್ಮಾತ್ ಎಲ್ಲರೂ ಬಿದ್ದುಬಿಟ್ರೆ, ಆ ಒಂದು ಬೈಕೆ ನನಗೆ ಆ ಥರ ಕಾನ್ಷಿಯಸ್ ಆಗಿದೆ. ಸೊ ಅದೇ ಇದರಲ್ಲಿ ಬೇಗ ಪೂಜೆ ಮಾಡಿ ನಾನು ಅಡುಗೆ ಕೂಡ ಮಾಡಿದೆ ಅವತ್ತು.
ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಆ ಟೈಮಲ್ಲಿ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ಲು. ಅವಳ ಹತ್ರ ಮಾತಾಡಿಕೊಂಡು ಹಾಗೆ ಅಡುಗೆ ಕೂಡ ಮಾಡಿಬಿಟ್ಟು ನಾನು ವೀಡಿಯೋ ಇನ್ನೂ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಬಟ್ಟೆ ಎಲ್ಲ ಮರೆಸ್ತಾ ಇದ್ನ. ಈವ್ನಿಂಗ್ ನನ್ನ ಮಗ ಹಸ್ಬೆಂಡ್ ಎಲ್ಲ ಬಂದಿದ್ದರು. ಒಂದು ಪಾರ್ಸಲ್ ಬರಬೇಕಾಗಿತ್ತು. ಸೊ ನಾನು ಹೇಳ್ತಾ ಇದ್ದೆ, ನಮ್ಮ ಮನೆ ನಾಯಿಗಳು ಪಾಪ ನನ್ನ ಮಗಂದು ಮನೆ ಹತ್ರ ಹಾಕ್ಕೊಳ್ಳೋ ಚಪ್ಪಲಿ, ಹೊರಗಡೆ ಹಾಕ್ಕೊಳ್ಳೋ ಚಪ್ಪಲಿ ಎಲ್ಲ ಕಚ್ಚಾಕ್ಬಿಟ್ಟಿದೆ. ಅದಕ್ಕೆ ಅವನು ಇವಾಗ ಸದ್ಯಕ್ಕೆ ಒಂದು ಫಂಕ್ಷನ್ ಕೂಡ ಇದೆ, ಅದರಲ್ಲಿ ಏನು ಹಾಕ್ಕೊಳ್ಳಿ ಅಂತ ಇದು ಮಾಡ್ತಾಯಿದ್ನ. ಸೊ ಹಂಗಾಗಿ ನಾನು ಹೇಳಿದೆ, ಫಂಕ್ಷನ್ಗೆ ನಿನ್ನ ಮನೆ ಹತ್ರ ಆದರೆ ಯಾವ್ದಾದ್ರು ಒಂದು ಅವಾಯ್ ಸ್ಲಿಪ್ಪರ್ ಥರ ತೊಗೋಬೋದು ಕಣೋ, ಫಂಕ್ಷನ್ಗೆಲ್ಲ ಹಾಕ್ಕೊಳ್ಳೋದಕ್ಕೆ ಶೂವೇ ತಗೋ ಅಂತ ಹಸ್ಬೆಂಡ್ ಹೇಳಿದ್ರು, ನಾನು ಹೇಳಿರಲಿಲ್ಲ. ಆ್ಯಕ್ಚುಲಿ ಅವನು ಕೂಡ ಅದೇ ಕೇಳ್ತಾ ಇದ್ದ, ಶೂ ಬೇಕು ಅಂಥೇಳಿ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ನ. ನನಗಿಷ್ಟ ಇಲ್ಲ ಪರ್ಸನಲಾಗಿ ಅವನಿಗೆ ವೈಟ್ ಕೊಡ್ಸೋದಕ್ಕೆ, ತುಂಬ ಗಲೀಜು ಮಾಡ್ಕೊಳ್ತಾನೆ ಮತ್ತು ಮೇಂಟೈನ್ ಮಾಡಲ್ಲ ನನ್ನ ಮಗ ಅಂದ್ಬಿಟ್ಟು ನಾನು ಬೇಡ ಅಂತ ಹೇಳಿದೆ. ಅವನು ಇಲ್ಲ, ನನಗೆ ಅದೇ ಬೇಕು, ನನಗೆ ವೈಟೇ ಬೇಕು ಅಂಥೇಳಿ ಸ್ವಲ್ಪ ಗ್ರೇಯಿಶ್, ಪೂರ್ತಿ ವೈಟು ಅಲ್ಲ, ಸ್ವಲ್ಪ ಗ್ರೇಯಿಶ್ ಇರೋವಂಥ ಶೂನ ತೊಗೊಂಡಿದ್ದ. ಅದು ಬಂದಿತ್ತು ಪಾರ್ಸಲ್. ಹಾಗೆ ಓಪನ್ ಮಾಡಿ ನಾನು ನೋಡ್ತಾ ಇದ್ದೆ ಹೇಗಿದೆ ಶೂ ಅಂತ. ಶೂ ಮಾತ್ರ ಚೆನ್ನಾಗಿತ್ತು. ಲಿಂಕ್ ಬೇಕಿದ್ರೆ ನಾನು ಶೇರ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಮೇ ಬಿ 1000 ಚೇಂಜ್ ಏನೋ ಇದೆ ಈ ಒಂದು ಶೂ. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ, ಬಟ್ ಅವ್ನು ಮೇಂಟೈನ್ ಮಾಡೋದ್ರ ಮೇಲೆ ಹೋಗುತ್ತೆ. ಅದು ಗೊತ್ತಿಲ್ಲ ಎಷ್ಟು ದಿನ ನೀಟಾಗಿ ಮೇಂಟೈನ್ ಮಾಡ್ತಾನೆ ಏನು ಅಂತ. ಅದು ಪಾಲಿಷ್ನ ತಂದ್ಕೊಳ್ಳೋಣ, ಯಾಕೆಂದರೆ ಪಾಲಿಷ್ ಅಂದರೆ ಅದು ವೈಟ್ ಬಂದ್ಬಿಡುತ್ತೆ. ಬಟ್ ಇದು ಒಂದು ಸ್ವಲ್ಪ ಗ್ರೇಯಿಶ್ ವೈಟ್ ಇರೋದ್ರಿಂದ ವಾಶ್ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಅಂಥೇಳಿ. ಈಗೇನೋ ಶೂ ಹಾಗೆ ಡಬ್ಬದೆಲ್ಲ ಹಾಕಿಟ್ಕೊಳ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದ. ಹೊಸದ್ರಲ್ಲಿ ಎಲ್ಲರೂ ಹಾಗೆ ಹೇಳ್ತಾರೆ, ಬಟ್ ಹೋಗ್ತಾ ಹೆಂಗೆ ಮೇಂಟೈನ್ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಂದಿತ್ತಲ್ವ, ಶೂ ಸೈಜ್ ಬೇರೆ ಕರೆಕ್ಟಾಗಿ ಇದೆಯಾ ಅಲ್ವಾ ಅಂತ ಚೆಕ್ ಮಾಡಬೇಕು, ಅದಕ್ಕೋಸ್ಕರ ಚೆಕ್ ಮಾಡ್ತಾಯಿದ್ದೆ. ಅವರಪ್ಪ ಸಾಕ್ಸ್ ಹಾಕ್ಕೊಂಡು ನೋಡು ಅಂತ ಹೇಳ್ತಾಯಿದ್ರು. ನಾನು ಹಾಗೆ ಹಾಕೋ ಇನ್ನು ಮನೆ ಹತ್ರ ಅಲ್ವಾ ಗೊತ್ತಾಗುತ್ತೆ ಈಗ ಲೂಸ್ ಇದೆಯಾ ಟೈಟ್ ಇದೆಯಾ. ಲೂಸ್ ಇದ್ದರೆ ಸಾಕ್ಸ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಅಂತ. ಅವನಿಗೆ ಸ್ವಲ್ಪ ಲೂಸೇ ಇತ್ತು. ಅವನದು ಅವ್ರ ಅಪ್ಪನ ಇಬ್ಬರದು ಸೇಮ್ ಸೈಜೇ ಇವಾಗ ಶೂ ಬಂದುಬಿಟ್ಟು. ಹಂಗಾಗಿ ಇಬ್ಬರು ಆಲ್ಟರ್ನೇಟಾಗಿ ಹಾಕ್ಕೊಳ್ತಾ ಇರ್ತಾರೆ. ಇವನು ಹೋಗದೇ ಇರೋ ಫಂಕ್ಷನ್ಗೆ ಅವ್ರು ಹಾಕ್ಕೊಳ್ಬೋದು, ಅವ್ರು ಹೋಗದೇ ಇರೋ ಫಂಕ್ಷನ್ಗಳಿಗೆ ಇವನು ಹಾಕ್ಕೊಳ್ಬೋದು, ಅಥವಾ ಇಬ್ಬರು ಹೋಗೋ ಫಂಕ್ಷನ್ಗೆ ಫಸ್ಟ್ ಪ್ರಿಯಾರಿಟಿ ಬಂದು ಮಗನಿಗೆ. ಹಾಗೆ ಆ ಥರ ಇದು ಮಾಡಿಕೊಂಡು ಪ್ಲ್ಯಾನ್ ಮಾಡಿ ತೊಗೊಂಡಿದ್ರು ಅಪ್ಪ ಮಗ ಇಬ್ಬರು. ಅದನ್ನೇ ಹಾಕ್ಕೊಂಡು ನೋಡ್ತಾ ಇದ್ದ ಅವನು. ಇನ್ನು ನನ್ನ ಮಗನ ಸೀರೆ ಹೇಳತ್ತಿರೋದು. ಹೋಗ ಒಂದು ನಿಮಿಷ ಬಾಯಿಲೆ. ನಾನು ಬರಲ್ಲ, ನಾನು ಬರಲ್ಲ, ಬರಲ್ಲ, ನಾನು ಒಂದು ಸೆಕೆಂಡು ಬರಲ್ಲ. 1 millisecond. ಮಿಲಿ ಸೆಕೆಂಡು ಬರಲ್ಲ ನಾನು. ಅದು ಹಾಕೊಂಡು ನಿಂತ್ಕೊಬಿಡೋದು. ನಿನ್ಗಿಂತ ಹೈಟ್ ಆಗಿದ್ದೀನಿ ನೋಡು ನೀನು. ನನ್ನ ಮಗನ ಕಾಮನ್ ಸೆನ್ಸೇ ಇಲ್ಲ. ಹೆಣ್ಮಕ್ಳು ಎಷ್ಟು ಹೈಟ್ ಬೆಳೀತಾರೆ, ಗಂಡು ಮಕ್ಳು ಎಷ್ಟು ಹೈಟ್ ಬೆಳೀತಾರೆ ಅನ್ನೋ ಒಂದು ಕಾಮನ್ ಸೆನ್ಸೇ ನನ್ನ ಮಗನಿಗಿಲ್ಲ. ನಿನಗಿಂತ ಓದಾಗ್ಬಿಟ್ಟಿದ್ದೀನಿ ಅಂತ. ಆ ಶೂ ಹಾಕ್ಕೊಂಬಿಟ್ಟು ನನಗೆ ಬೇರೆ ರೇಗಿಸ್ತಾ ಇದ್ದ. ನೀನು ಕೊಳ್ಳಿ ನೋಡು, ನಿನಗಿಂತ ಉದ್ದಾಗ್ಬಿಟ್ಟಿದ್ದೀನಿ ಅಂತ. ನನಗೆ ಕೋಪ ಬರ್ತಾಯಿತ್ತು. ನಾನು ಎಷ್ಟು ಹೈಟ್ ಇರಬೇಕೋ ಅಷ್ಟು ಹೈಟ್ ಇದ್ದೀನಿ, ನನ್ನ ಯಾಕೆ ಈ ಥರ ಕೊಳ್ಳಿ ಅಂತ ಅಪ್ಪ ಮಗ ಇಬ್ಬರು ಕೂಡ ಆಡ್ಕೊಳ್ತೀರಾ ಅಂತ ನನಗೆ ಬೇಜಾರಾಯಿತು. ಅದಕ್ಕೆ ನಾನು ಮುನಿಸ್ಕೊಂಡು ಕೂತ್ಕೊಂಡಿದ್ದೆ. ನನಗಿಷ್ಟ ಆಗಲ್ಲ ಆ ಥರ ಹೇಳೋದು. ಏನಂದರೆ ಬಾಡಿ ಶೇಮಿಂಗ್ ಮಾಡೋದು ನನಗೆ ತುಂಬ ಇಷ್ಟ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಸೊ ಹಂಗೆ ಅವನನ್ನು ಆಡ್ಕೊಳ್ತಾ ಇದ್ದ, ನಿನಗಿಂತ ಹೈಟು, ಅದಕ್ಕೆ ನಾನು ಎದ್ದೊಳಲ್ಲ ಬಿಡು ಅಂತೇಳಿ ಅಂದ್ಕೊಂಡು ಸುಮ್ಮನೆ ಅದೇ. ಅದಾದಮೇಲೆ ಈವ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೇವ್ರು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ವೀರಗಾಸೆ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ, ನೀವು ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳಿದ್ರು ಅಂತ. ಎಂಬುದಾಗಿ ನುಡಿಯುತ್ತಾ ವೈಭವಗಳನ್ನ ಬಲ್ಲೆ ರುದ್ರ
ಸೊ ನಿಜವಾಗ್ಲೂ ನನಗೆ ಆ ವಿಡಿಯೋ ಮಾಡ್ಕೊಂಡು ಇವಾಗ ಎಡಿಟಿಂಗ್ ಮಾಡುವಾಗ ನನಗೆ ಕೇಳಿಸ್ಕೊಳ್ತಾ ಇದ್ದೀನಿ ಅವ್ರು ಹೇಳ್ತಾ ಇರೋದು. ಕಾಲಭೈರವೇಶ್ವರನ್ನ ಕರೆಸ್ತಾರೆ ಮತ್ತು ಪಟ್ಟಾಲದಮ್ಮ ಅವ್ರು ಹೇಳಿದ್ರು ನಮಗೆ ಪಟ್ಟಾಲದಮ್ಮ ಅವ್ರನ್ನ ಕರೆಸ್ತೀವಿ ನಮ್ಮ ಮನೆ ದೇವರು ಅಂತ. ನಾನೆಲ್ಲ ಮೋಸ್ಟ್ಲಿ ಪಟ್ಟಾಲದಮ್ಮ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದ್ರ ಜೊತೆ ಇನ್ನೂ ಒಂದು ದೇವರು ಬಂದಿತ್ತು, ನನಗೆ ಗೊತ್ತಿಲ್ಲ ಯಾವ ದೇವರು ಅಂತ. ಬಟ್ ಏನಂದರೆ ನನಗೆ ಅವತ್ತಿನ ದಿನ ಖುಷಿ ಆಗ್ತಾಯಿತ್ತು ನಮ್ಮನೆ ಮುಂದೆ ದೇವ್ರು ಬರ್ತಾಯಿದೆ ಅಂತ. ಆ ಒಂದು ಇದರಲ್ಲಿ ನಾನು ಎಲ್ಲ ಒಳ್ಳೇದು ಮಾಡ್ಕೊ ಅಂದ್ಬಿಟ್ಟು ನನ್ನದೊಂದಷ್ಟು ಪ್ರಾಬ್ಲಮ್ಗಳು ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ದೇವ್ರ ಹತ್ರ ಹೇಳ್ಕೊಳ್ತು ಒಂಥರ ಇದು ಮಾಡ್ತಾಯಿದ್ದೆ, ಫೀಲ್ ಮಾಡ್ತಾಯಿದ್ದೆ. ಬಟ್ ಅದೇ ಮಾತು ವೀರಗಾಸೆ ಅವ್ರ ಬಾಯಲ್ಲಿ ಬಂದಾಗ ಅಂದರೆ ಅವರು ಟೋಟಲಾಗಿ ಹೇಳಿದ್ರು, ಯಾರೆಲ್ಲ ಭಕ್ತಾದಿಗಳು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಆರಾಧಿಸ್ತಾ ಇದ್ದಾರೆ, ಅವ್ರಿಗೆಲ್ಲ ಒಳ್ಳೇದು ಮಾಡಿ ಅಂತ ಹೇಳಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ. ಆಮೇಲೆ ನಾನು ಕೇಳಿದೆ ಯಾವ ದೇವರು, 2 ದೇವರು ತರಿಸಿದ್ದೀರಲ್ಲ ಯಾವ ದೇವರು ಅಂತ ಅಲ್ಲಿದ್ದವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಒಂದು ಬಂದು ಪಟ್ಟಾಲದಮ್ಮ, ಇನ್ನೊಂದು ಬಂದ್ಬಿಟ್ಟು ಭೈರವೇಶ್ವರ, ಕಾಲಭೈರವೇಶ್ವರ ಅಂತ ಹೇಳಿದ್ರು. ಸೊ ತುಂಬಾ ಖುಷಿ ಆಯಿತು, ನಮ್ಮನೆ ದೇವರು ನಮ್ಮನೆ ಬಾಗಿಲಿಗೆ ಬಂದಿದೆ ಅಂತ ಖುಷಿ ಆಯಿತು ನನಗೆ. ಹೋಗಿ ದೇವರಿಗೆಲ್ಲ ಕೈ ಮುಕ್ಕೊಂಡು ಬಂದೆ. ನೋಡ್ಬೋದು ಹಿಂದೆ ಬರ್ತಾ ಇರೋವಂಥದ್ದು ಕಾಲಭೈರವೇಶ್ವರ, ಮುಂದೆ ಬಂದಿದ್ದಂಥದ್ದು ಪಟ್ಟಾಲದಮ್ಮ ದೇವರು. ಸೊ ಒಂಥರ ಜಾತ್ರೆ ಥರನೇ ಆಗ್ಬಿಟ್ಟಿತ್ತು ನಮ್ಮ ಮನೆ ಮುಂದೆ ಹೇಳಬೇಕು ಅಂದರೆ. ನನ್ನ ಮಗುಗಂತೂ ಫುಲ್ಲು ಖುಷಿ, ಅವನಿಗೆ ಮೊದಲೇ ಈ ಥರ ದೇವರೆಲ್ಲ ಕಲಿಸ್ತಾರೆ ಅಂತಂದರೆ ತುಂಬ ಇಷ್ಟಪಡ್ತಾನೆ. ಎಲ್ಲಿ ದೇವ್ರದ್ದು ತಮಟೆ ಸೌಂಡ್ ಕೇಳಿದ್ರು ಚಿಕ್ಕ ಹುಡುಗ ಇದ್ದಾಗ ಅವನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇನ್ನು ನಮ್ಮನೆ ಮುಂದೆ ಬಂದರೆ ಕೇಳಬೇಕಾ ಹೇಗಿರುತ್ತೆ ಅವನ್ನ ಖುಷಿ ಅಂತ. ಸೊ ಪಟಾಕಿ ಎಲ್ಲ ಹೊಡ್ಕೊಂಡು ಅವರು ಕರ್ಕೊಂಡು ಬಂದಾಗ ದೇವರು ತುಂಬಾ ಚೆನ್ನಾಗಿತ್ತು. ಸೊ ನಾವು ಎಲ್ಲ ನಿಂತ್ಕೊಂಡು ಕೆಳಗಡೆ ಎಲ್ಲ ಹೋಗಿ ನೋಡಿಕೊಂಡು ಮತ್ತೆ ವೀರಗಾಸೆ ಅವರು ಮಾತಾಡಿದ್ದು ಅದನ್ನು ನಾನು ನಿಜವಾಗ್ಲೂ ಎಲ್ಲೂ ಅಂದರೆ ಈಗ ಅಣ್ಣ ಮಹಾದೇವಿ ಆ ಥರ ಎಲ್ಲ ಕೂರಿಸಿದಾಗ ನೋಡಿದ್ದೀನಿ. ಬಟ್ ಮನೆಗೆ ಕರೆಸಿದಾಗ ಈ ಥರ ಎಲ್ಲ ಮಾತಾಡಿರೋದು ನೋಡಿಲ್ಲ. ಅವ್ರು ಏನು ಮಾತಾಡಿದ್ದಾರೆ ಮತ್ತೆ ಅಂತ ಕೇಳಿ. ಶುಭ ದಿವಸದಂದು ಒಳ್ಳೆಯದಾಗಬೇಕು, ಕುಟುಂಬದ ಒಳ್ಳೆಯದಾಗಬೇಕು, ಮನಭಕ್ತಿಯ ಪೂರ್ವಕವಾಗಿ ನಿರ್ಮಿಸಿರುವ ಜಗನ್ನಾಥಿ ನಿಲಯಕ್ಕೆ ರುದ್ರ ತಾಯಿ ಜಗನ್ಮಾತೆ ಕಾಲಭೈರವೇಶ್ವರರನ್ನ ಮನಸ್ಸ ಕನ್ನಡಿಗಳೊಂದಿಗೆ ರುದ್ರ ಕುಟುಂಬದವರು ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದಾರೆ. ಭಕ್ತಾದಿಗಳಿಗೆ ದುಷ್ಟ ಜನ, ದುಷ್ಟ ಶಕ್ತಿ, ದುಷ್ಟ ಗ್ರಹಗಳಿಂದ ರಕ್ಷಿಸಿ ಇಷ್ಟಾರ್ಥ ಸಿದ್ಧಿಯನ್ನು ಕೊಟ್ಟು ಕಾಪಾಡಲಿ. ಲೋಕದ ದುಃಖವನ್ನು ನೀವೇಕೆ ತುಂಬುವಿರಿ? ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂಬುದಾಗಿ ಬೆಳೆಯುತ್ತಾ ಉರಿಯುವವರು ಉರಿಯಲೇ ಬಿಡು, ಕುದಿಯುವವರು ಕುದಿಯಲೇ ಬಿಡು, ಮೆರೆಯುವವರು ಮೆರೆಯಲೇ ಬಿಡು, ನಿನ್ನ ಪಾಡಿಗೆ ನೀಡಿರು. ಉರಿಯುವವರು ಬೂದಿಯಾಗಿ ಹೋಗುತ್ತಾರೆ, ಕುದಿಯುವವರು ಆವಿಯಾಗಿ ಹೋಗುತ್ತಾರೆ. ನಾನು ಎಂದು ಮೆರೆದವರು ಪರಮಾತ್ಮನ ಮುಂದೆ ತುಲಕ್ಕೆ ಸಮಾನನಾಗುತ್ತಾರೆ. ನಿಷ್ಕಲ್ಮಶವಾದ ಭಕ್ತಿಯೊಂದಿಗೆ ಪರಮಾತ್ಮನಿಗೆ ಪ್ರೀತಿ ಮಾಡುವ ಕಾಯಕವನ್ನು ಭಕ್ತಿಯಿಂದ ಮಾಡಬೇಕು. ಒಬ್ಬರೇ ರುದ್ರ ಎಂಬುದಾಗಿ ಬರೆಯುತ್ತಾ ಒಬ್ಬರೇ ರುದ್ರ ಯಾವ ಜಗನ್ಮಾತೆಯನ್ನು ಸ್ಮರಿಸುತ್ತಾ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಸೊ ಕೇಳಿಸ್ಕೊಂಡ್ರಲ್ಲ ವೀರಗಾಸೆ ಅವರು ಏನು ಹೇಳಿದರು ಅಂತ. ಮನಸಾರೆ ನಾನು ಅದನ್ನೇ ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಸೊ ಯಾವುದೇ ಕೆಟ್ಟ ದೃಷ್ಟಿ, ಯಾವುದೇ ಇದು ದೃಷ್ಟಿ ನಮ್ಮ ಮನೆಗೆ ತಗೊಳ್ಳದೇ ಇರಲಿ, ನಮ್ಮ ಮನೇಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂಥೇಳಿ. ಸೊ ಅದನ್ನೇ ಅವ್ರ ಬಾಯಿಂದ ಕೂಡ ಬಂತು. ಆವಾಗ ನಿಜವಾಗ್ಲೂ ಒಂಥರ ದೇವರೇ ಅವ್ರ ಬಾಯಿಂದ ಹೇಳ್ಸಿದ್ನೇನೋ, ನಾನು ಅಂದರೆ ನಾವು ಕೇಳ್ಕೊಳ್ತಾ ಇರೋದಕ್ಕೆ ದೇವರೇ ಉತ್ತರ ಕೊಟ್ರೇನೋ ಆ ಥರ ಫೀಲ್ ಆಯಿತು ನನಗೆ. ಅವರೊಂದು ಮಾತು ಹೇಳ್ತಾರೆ ಅದರಲ್ಲಿ, ಉರಿಯುವವರು ಬೂದಿ ಆಗ್ತಾರೆ, ಕುದಿಯೋರು ಹಾವಿ ಆಗ್ತಾರೆ, ನಾನು ಅಂತ ಮೆರೆಯೋರು ನಾಶ ಆಗ್ತಾರೆ. ತಲೆ ಕೆಡಿಸ್ಕೋಬೇಡಿ, ನೀವು ನಿಮ್ಮ ಕೆಲಸ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಅಂತ ಆ ಒಂದು ಏನಿದೆ ಆ ವಾಕ್ಯ ಅನ್ನೋದು ನಿಜ. ನಾನು ದೇವ್ರ ಹತ್ರ ಏನು ಕೇಳ್ಕೊಂಡಿದ್ನೋ ಅದಕ್ಕೆ ಉತ್ತರವಾಗಿ ನನಗೆ ಸಿಕ್ತು. ಸೊ ಅದು ತುಂಬಾ ಖುಷಿ ಆಯಿತು ನನಗೆ ಅವತ್ತು ಹೇಳಬೇಕು ಅಂದರೆ. ಆಮೇಲೆ ಗೊತ್ತಾಯಿತು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಅಂತ. ಸೊ ಖುಷಿ ಆಯಿತು ನಿಜವಾಗ್ಲೂ. ಒಂಥರ
ಪಾಸಿಟಿವ್ ಫೀಲಿಂಗ್ ಬಂತು ನನಗೆ ಆ ಟೈಮಲ್ಲಿ. ಇವಾಗಲೂ ವಿಡಿಯೋ ಎಡಿಟಿಂಗ್ ಮಾಡುವಾಗ ನನ್ನ ಕಣ್ಣು ತುಂಬಿ ಬರ್ತಾಯಿದೆ, ಒಂಥರ ಗಂಟಲು ಹಿಡ್ಕೊಂಡಂಗೆ. ಸೊ ದೇವ್ರನ್ನ ಎಲ್ಲ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿರೋರೆಲ್ಲ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಅದು ಒಂಥರ ಚೆನ್ನಾಗಿತ್ತು. ಅದೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಮತ್ತು ನಾಳೆ ನಾನು ಗೃಹ ಪ್ರವೇಶಕ್ಕೆ ಕೂಡ ಹೋಗಿದ್ದೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.